ಓಂ ರುದ್ರಂ ಸಮಾಶ್ರಿತಾ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1190ನೆಯ ಅನುಶಾಸನ ಪರ್ವದ 123ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಳುವರಿದ್ದೇವೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 81ನೇ ಅಧ್ಯಾಯ ಇದು. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 141ನೇದ್ದು, ವೈಷ್ಣವ ಪಾಠದಲ್ಲಿ 136ನೇದ್ದು, ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 93ನೇ ಅಧ್ಯಾಯದ 18ನೇ ಶ್ಲೋಕ ಈಗ ಪ್ರಾರಂಭ ಕಾಣಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ವಿಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತೆ ಅನುಶಾಸನ ಪರ್ವಣಿ ಭೀಷ್ಮಃ ಯಾನ್ ಅಮೋಘಾನ್ ಧರ್ಮಾನ್ ಭೀಷ್ಮ ಯುಧಿಷ್ಠಿರಾಯ ಸಾನುಜಾಯ ಅನುಶಾಸ ತೇಷಾಂ ಧರ್ಮಾಣಾಂ ಶ್ರವಣೇನೈವ ಸರ್ವೇಪಿ ಉಪದ್ರವಾಃ ಶ್ರೋತॄಣಾಂ ಪ್ರವಕ್ತॄಣಾಂ ಚ ದೂರತಃ ಅಪಾಸ್ತಾಃ ಭವಂತ್ವಿತಿ ಆಶಂಸಮಾನಾಃ ಸರ್ವೇ ವಯಂ. ಅದ್ಯ ಪ್ರತಿಗ್ರಹಸ್ಯ ದಾನಸ್ವೀಕಾರಸ್ಯ के दोषाः, दानस्वीकारेण के दोषाः स्वीकर्तुः आपतन्ति इत्यस्मिन् विषये काञ्चन कथाम् अस्मिन् भागे आकर्णयामस्तावत्. गतेषु भागेषु श्राद्धस्य महत्वं समवर्ण्यत. युधिष्ठिरः एवं भीष्मं पप्रच्छ. विविधानि दानानि यजमानः ब्राह्मणेभ्यः प्रयच्छति. दातुः एवं प्रतिगृहीतुः अर्थात स्वीकर्तुः कः व्यत्यासः, कः विशेषः वर्तते इत्यस्मिन् विषये भवतः अभिप्रायं श्रोतु कामोऽस्मि. ದಾನ ಕೊಡುವವರಿಗೆ ಏನಾಗ್ತದೆ? ದಾನ ಕ್ರಿಯಾ ಅಂತೂ ಒಂದು ನಡೀತದೆ. ಅದರಿಂದ ದಾನ ಕೊಡುವವರಿಗೆ ಏನಾಗ್ತದೆ, ದಾನ ಸ್ವೀಕಾರ ಮಾಡುವವರಿಗೆ ಏನಾಗ್ತದೆ, ಇದೆಲ್ಲವನ್ನು ನೀನು ನನಗೆ ವಿವರಿಸಿ ಹೇಳಬೇಕು ಅಂತ ಯುಧಿಷ್ಠಿರ ಭೀಷ್ಮರನ್ನ ಕೇಳಿದ. ಆಗ ಆತ ಹೇಳಿದ, ನಾವು ದಾನ ಸ್ವೀಕಾರ ಮಾಡುವುದು ಯಾರಿಂದ ಅನ್ನುವುದರ ಮೇಲೆ ಸ್ವೀಕಾರ ಮಾಡಿದವನಿಗೆ ಏನು ಪ್ರತಿಫಲ ಅನ್ನುವುದು ಅವಲಂಬಿತವಾಗಿದೆ. ಸಜ್ಜನರಿಂದ ಸ್ವೀಕಾರ ಮಾಡಿದರೆ ಒಂದು ಪರಿಣಾಮ, ಅಸಜ್ಜನರಿಂದ ಸ್ವೀಕಾರ ಮಾಡಿದರೆ ಮತ್ತೊಂದೇ ಪರಿಣಾಮ ಇದೆ. ದಾನ ಕೊಡುವ ವ್ಯಕ್ತಿ ಗುಣವಾನ್ನಾಗಿದ್ರೆ, ಧನವನ್ನು ಆತ ಅನ್ಯಾಯದಿಂದ ಗಳಿಸಿಲ್ಲದಿದ್ದರೆ ಮತ್ತು ತನ್ನ ಜೀವನವನ್ನು ಅಧರ್ಮದಿಂದ ಮಾಡ್ತಾ ಇಲ್ಲ ಅಂತಾದರೆ ಅಂಥವನನ್ನು ಗುಣವಾನ್ ಅನ್ಬೇಕು. ಅಂಥ ಗುಣವಂತನಿಂದ ದಾನವನ್ನು ಸ್ವೀಕಾರ ಮಾಡಿದರೆ ಸ್ವೀಕಾರ ಮಾಡಿದವನಿಗೆ
ಸ್ವಲ್ಪವೇ ದೋಷ. ಅದರ ಹೊರತಾಗಿ ನಿರ್ಗುಣನಾದ ವ್ಯಕ್ತಿ ಧನವನ್ನು ಗಳಿಸುವುದನ್ನು ಅನ್ಯಾಯದಿಂದಲೇ ಮಾಡಿದ್ದಾನೆ. ಗಳಿಸಿದ ಧನವನ್ನು ಖರ್ಚು ಮಾಡಲಿಕ್ಕಾಗಿ ಮತ್ತಷ್ಟು ಅನೀತಿಯ ಅನ್ಯಾಯಗಳನ್ನೇ ಅನುಸರಿಸಿದ್ದಾನೆ. ಅಕ್ರಮ ಅನಾಚಾರಗಳನ್ನೇ ಎಸಗ್ತಾ ಇದ್ದಾನೆ. ಅಂಥವನನ್ನು ನಿರ್ಗುಣ ಅನ್ಬೇಕು. ಆ ನಿರ್ಗುಣನಿಂದ ದಾನ ತಗೊಂಡ್ರೆ ನಿಮಜ್ಜತೆ, ಈ ದಾನ ಸ್ವೀಕಾರ ಮಾಡಿದ ವ್ಯಕ್ತಿ ಅಲ್ಲೇ ಮುಳುಗೇ ಹೋಗ್ತಾನೆ. ಇದನ್ನು ಗಮನಿಸ್ಬೇಕು. ದಾನ ತೆಗೆದುಕೊಂಡಾಗ ಸ್ವಲ್ಪ ದೋಷ ಬಂದು ತಟ್ಟಿಯೇ ತಟ್ಟುತ್ತದೆ. ಆ ದೋಷ ಅನ್ನೋದು, ನಾನು ಅದನ್ನು ಅರ್ಥ ಮಾಡಿಕೊಂಡಂತೆ ಹೀಗೆ, ಜಗತ್ತಿನಲ್ಲಿ ಯಾವುದೂ ಪುಕ್ಕಟ್ಟೆ ಬರೋದಿಲ್ಲ. ನಾವೊಂದು ಏನನ್ನಾದರೂ ತಗೊಳ್ಬೇಕಾದ್ರೆ ನಮ್ಮಲ್ಲಿರುವಂಥದ್ದು ಮತ್ತೊಂದು ಯಾವುದೋ ಒಂದನ್ನು ಬಿಟ್ಟು ಕೊಡಲೇಬೇಕಾಗ್ತದೆ. ಪುಕ್ಕಟ್ಟೆ ಅನ್ನುವುದು ಈ ಜಗತ್ತಿನಲ್ಲಿ ಶುದ್ಧ ಸುಳ್ಳು. ನಮಗೆ ದಾನದ ರೂಪದಲ್ಲಿ ಭೂಮಿಯೋ, ಗೋವೋ, ಸುವರ್ಣವೋ, ಮತ್ಯಾವುದೋ ಪದಾರ್ಥವೋ ಬರ್ತಾ ಇದೆ ಅಂತಂದ್ರೆ ನಮಗೆ ಒಂದಿಷ್ಟು ದೋಷ ತಟ್ಟುತ್ತದೆ. ಆ ದೋಷ ಅಂದ್ರೆ ಏನು? ಒಂದಿಷ್ಟು ಪುಣ್ಯವನ್ನು ನಾವು ಕಳ್ಕೋಬಹುದು. ಕಳ್ಕೊಂಡದ್ದು ಒಂದು ದೋಷವೇ. ಅಥವಾ ಕೆಲವು ಬಾರಿ ಪಾಪವೇ ತಟ್ಟೀತು, ಅದಂತೂ ದೋಷವೇ. ಅದ್ರ ಬಗ್ಗೆ ಏನು ಸಂಶಯವಿಲ್ಲ. ನಮ್ಮಲ್ಲಿ ಏನು ಪುಣ್ಯ ಸಂಚಿತವಾಗಿರ್ತದೆ ಧರ್ಮ ಕಾರ್ಯಗಳನ್ನು ಮಾಡುವುದರ ಮೂಲಕ, ಆ ಪುಣ್ಯ ಒಂದಿಷ್ಟು ದಾನ ಕೊಟ್ಟವನಿಗೆ ಹೋಗ್ತದೆ. ತನ್ನಲ್ಲಿರುವ ಯಾವುದೋ ಒಂದು ದೋಷವನ್ನು ಕಳ್ಕೊಳ್ಳಿಕ್ಕಾಗಿ, ಪಾಪವನ್ನು ಕಳ್ಕೊಳ್ಳಿಕ್ಕಾಗಿ ಅಥವಾ ಪುಣ್ಯವನ್ನು ಪಡೆಯಲಿಕ್ಕಾಗಿ ಅವನು ದಾನ ಮಾಡಿರ್ತಾನೆ. ಹಾಗಿರುವಾಗ ದಾನ ಸ್ವೀಕಾರ ಮಾಡಿದ ವ್ಯಕ್ತಿಯ ಕಡೆಯಿಂದ ಪುಣ್ಯ ಹೋಗಿ ಆ ದಾನ ಕೊಟ್ಟವನಿಗೆ ಸಂಕ್ರಾಂತವಾಗ್ತದೆ. ಅಥವಾ ಪಾಪವಾದರೂ ದಾನ ಕೊಟ್ಟವನಿಂದ ಸ್ವೀಕಾರ ಮಾಡಿದವನಿಗೆ ಬಂದು ತಟ್ಟುತ್ತದೆ. ದಾನ ಕೊಡುವವನು ಎಷ್ಟೇ ಸಜ್ಜನರಾಗಿದ್ರೂ, ಎಷ್ಟೇ ಗುಣವಾನಾಗಿದ್ರೂ ಸ್ವಲ್ಪ ದೋಷ ಅಲ್ಲಿ ಇದ್ದೇ ಇರ್ತದೆ. ಹಾಗಿರುವಾಗ ದಾನ ಸ್ವೀಕಾರ ಆ ದಾನ ಕೊಡುವಂತಹ ವ್ಯಕ್ತಿ ಗುಣವಾನಾಗಿದ್ರೂ ದೋಷ ಬರ್ತದೆ ಅಂತ ಇರುವಾಗ, ಸ್ವೀಕಾರ ಮಾಡಿದವನಿಗೆ ಅದರಿಂದ ದೋಷ ಬರ್ತದೆ ಅಂತ ಇರುವಾಗ, ದಾನ ಕೊಡುವ ವ್ಯಕ್ತಿ ಮಹಾ ನಿರ್ಗುಣಿಯಾಗಿದ್ರೆ ಆಗ ಆತ ಕೊಟ್ಟ ದಾನದ ಸಮುದ್ರದಲ್ಲಿಯೇ ಈ ಸ್ವೀಕಾರ ಮಾಡುವವನು ಮುಳುಗಿ ಹೋಗ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಚೀನ ಕಾಲದ ಇತಿಹಾಸ, ಪ್ರತಿಗ್ರಹದ ದೋಷಗಳೆಂಥವು, ಪ್ರತಿಗ್ರಹದಿಂದ ಏನೇನಾಗ್ತದೆ ಅಂತ ಅನ್ನೋದನ್ನ ಒಂದು ಪ್ರಾಚೀನ ಕಾಲದ ಇತಿಹಾಸದಲ್ಲಿ ನಾವು ಕೇಳುವವರಿದ್ದೇವೆ. ಅದನ್ನ ನಿನಗೀಗ ಹೇಳ್ತೇನೆ ನೋಡು ಅಂತ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಲಿಕ್ಕೆ ತೊಡಗಿದರು. ಕಶ್ಯಪ ಅತ್ರಿ ವಸಿಷ್ಠ ಭರದ್ವಾಜ ಗೌತಮ ವಿಶ್ವಾಮಿತ್ರ ಜಮದಗ್ನಿ ಏವಂ ವಸಿಷ್ಠಸ್ಯ ಪತ್ನಿ ಸಾಧ್ವಿ ಅರುಂಧತಿ ಏತೆ ಸರ್ವೇ ಮುನಯಃ ಏಕಾಚ ಮುನಿಪತ್ನಿ ತೇಷಾಂ ಚ ದಾಸಿ ಗಂಡಾ ನಾಮ ತಸ್ಯಾಹ ಪತಿಃ ಪಶುಸಖಃ ನಾಮ ಏತೇಷಾಂ ಇಯಂ ಕಥಾ. ಈ 7 ಜನ ಋಷಿಗಳು, ಅವರಲ್ಲಿ ವಸಿಷ್ಠನ ಪತ್ನಿಯಾದಂತಹ ಅರುಂಧತಿ, ಇವರೆಲ್ಲರ ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ, ಅವರ ದಾಸ್ಯ ಮಾಡಲಿಕ್ಕೆ ಒಬ್ಳು ಗಂಡ ಅನ್ನುವ ಹೆಸರಿನ ಸ್ತ್ರೀ ಇದ್ದಳು. ಅವಳಿಗೆ ಪಶುಸಖ ಅನ್ನುವ ಹೆಸರಿನ ಒಬ್ಬ ಗಂಡನೂ ಇದ್ದ. ಈ ಋಷಿಗಳು ಮತ್ತೆ ಅವರ ಪರಿವಾರ ಎಲ್ಲ ಕಡೆ ಸಂಚಾರ ಮಾಡ್ತಾ ಇತ್ತು. ತಪಸ್ಸು ಮಾಡುವುದು, ಅದರಂತೆ ಸದ್ಗತಿಯನ್ನು ಪಡೆಯುವುದು ಅವರ ಉದ್ದೇಶ ಆಗಿತ್ತು. ಒಮ್ಮೆ ಭಯಂಕರವಾದಂತಹ ಬರಗಾಲ ಬಂದಿತ್ತು. ಅನೇಕ ವರ್ಷಗಳವರೆಗೆ ಮಳೆಯೇ ಆಗಲಿಲ್ಲ. ಆಗ ಪ್ರಾಣ ಉಳಿಯುವುದೇ ಕಷ್ಟ ಆಯಿತು ಜನರಿಗೆ. ಅಂಥದೇ ಸ್ಥಿತಿ ಈ ಋಷಿಗಳಿಗೂ ಕೂಡ ಬಂದಿತ್ತು.
ಅದೇ ಪ್ರಸಂಗದಲ್ಲಿ ಶಿಬಿ ಚಕ್ರವರ್ತಿಯ ಮಗ ಶೈಬ್ಯ, ಅವನನ್ನ ವೃಷಾದರ್ಭಿ ಅಂತ ಕೂಡ ಹೇಳ್ತಾರೆ. ಆತ ತಾನೊಂದು ಯಜ್ಞ ಮಾಡಿದ್ದ. ಯಜ್ಞದಲ್ಲಿ ಋತ್ವಿಜರಿಗೆ ದಕ್ಷಿಣ ರೂಪವಾಗಿ ತನ್ನ ಮಗನನ್ನೇ ಕೊಟ್ಟಿದ್ದ. ಆ ಮಗನಿಗೆ ದೈವಯೋಗದಿಂದ ಅಲ್ಪಾಯು ಇತ್ತು. ಆತ ಅಲ್ಪಾಯುಷ್ಕನಾದ್ದರಿಂದ ಸ್ವಲ್ಪ ದಿವಸಗಳಲ್ಲೇ ಮರಣ ಹೊಂದಿಬಿಟ್ಟಿದ್ದ. ಆ ಶವ ಒಂದ್ ಕಡೆ ಬಿದ್ದಿತ್ತು. ಈ ಸಪ್ತ ಋಷಿಗಳು ಬರಗಾಲದಲ್ಲಿ ಕಂಗೆಟ್ಟವರಾಗಿ ಆ ಕಡೆ ಈ ಕಡೆ ಸಂಚಾರ ಮಾಡ್ತಾ ಇದ್ರಲ್ಲ, ಆ ಶವದ ಬಳಿಗೆ ಬಂದರು. ಗೊತ್ತಾಯ್ತು ಅವರಿಗೆ. ಯಾಜ್ಯ ಅಂತ ಆ ಮುನಿಯ ಹೆಸರನ್ನು ಹೇಳ್ತಾರೆ. ಅವನಿಗೆ ದಾನವನ್ನಾಗಿ ತನ್ನ ಮಗನನ್ನು ಕೊಟ್ಟಿದ್ದ ಈ ಶೈಬ್ಯ ಅಥವಾ ಈ ವೃಷಾದರ್ಭಿ. ಆ ಹುಡುಗ, ಯಾವ ಹುಡುಗ ದಾನವಾಗಿ ಆ ಪುರೋಹಿತನಿಗೆ ಹೋಗಿದ್ದ, ಆ ಹುಡುಗ ಸತ್ತು ಹೋಗಿದ್ದ. ಒಂದು ಪಾತ್ರೆಯಲ್ಲಿ ಆ ರಾಜಕುಮಾರನ ಶವವನ್ನ ಬೇಯಿಸಿ ಅದನ್ನು ತಿನ್ನಬೇಕು ಅಂತ ಆಲೋಚನೆ ಮಾಡಿದರು ಈ ಋಷಿಗಳು. ಎಲ್ಲಿಯೂ ಅನ್ನವೇ ಸಿಗ್ತಾ ಇರಲಿಲ್ಲ. ನಿರಾಜ್ಯೆ ಮರ್ತ್ಯಲೋಕೆ, ಸಂಪೂರ್ಣ ಲೋಕವೆಲ್ಲ ಅನ್ನರಹಿತ ಆಗಿ ಹೋಗಿಬಿಟ್ಟಿತ್ತು. ಎಲ್ಲಿಯಾದ್ರೂ ಏನಾದ್ರೂ ಕಾಳು ಕಡಿ ಬೆಳೆದ್ರೆ ತಿನ್ನಬಹುದು, ಅದೇನೂ ಇಲ್ಲದೆ ಹೋದ್ರೆ ತಿನ್ನುವುದೇನಣ್ಣ. ನಾಜೀವಿ ಅಂತ ಕೆಲವು ಕಡೆ ಪಾಠ ಇದೆ, ನಿರಾಜ್ಯ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಆತ್ಮಾನಂತೆ ಪರೀಪ್ಸವ, ತಾವು ಏನಾದ್ರೂ ಮಾಡಿ ತಮ್ಮನ್ನು ತಾವು ರಕ್ಷಿಸ್ಕೋಬೇಕಾಗಿತ್ತು. ಇಂಥದ್ದೊಂದು ಕಷ್ಟದ ಸ್ಥಿತಿ ಬಂದಿತ್ತು ಅವರಿಗೆ, ಈ ರಾಜಕುಮಾರನ ಹೆಣದ ಮಾಂಸವನ್ನೇ ತಿನ್ನುವಂತ ಪರಿಸ್ಥಿತಿ. ಇದೇ ಸಂದರ್ಭದಲ್ಲಿ ಆ ವೃಷಾದರ್ಭಿ, ಯಾರು ತನ್ನ ಮಗನನ್ನ ದಾನವನ್ನಾಗಿ ಕೊಟ್ಟಿದ್ನಲ್ಲ ಪುರೋಹಿತರಿಗೆ, ಅದೇ ಚಕ್ರವರ್ತಿ ಸಂಚಾರ ಮಾಡ್ತಾ ಈ ಋಷಿಗಳನ್ನ ನೋಡಿದ. ಕ್ಲಿಶ್ಯಮಾನಾನ್ ದದರ್ಶಃ ಪಚಮಾನಾನ್ ಮಹೀಪತಿ. ಆ ಮಾಂಸವನ್ನ ಅವ್ರು ಬೇಯಿಸ್ತಾ ಇದ್ರು, ಬೇಯಿಸಿ ಅದನ್ನು ಮುಂದೆ ತಿನ್ನುವವರಿದ್ರು. ಇವನು ಆಲೋಚನೆ ಮಾಡಿದ, ನಾನು ಇವರಿಗೆ ಒಂದಿಷ್ಟು ಏನಾದರೂ ದಾನ ಮಾಡಬೇಕು. ದಾನ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡಿ ಇವರ ಸಂಕಟ ಎಲ್ಲ ಪರಿಹೃತ ಆಗ್ತದೆ. ಅವರು ದೈಹಿಕವಾಗಿ ಮಾನಸಿಕವಾಗಿ ಪುಷ್ಟರಾಗ್ತಾರೆ. ಅದಕ್ಕಾಗಿ ನಾನು ನಿಮಗೆ ನನ್ನಲ್ಲಿರುವಂತಹ ಧನವನ್ನು ಕೊಡ್ತೇನೆ. ಯಾರು ನನ್ನ ಬಳಿಗೆ ಬಂದು ನಾನು ಕೊಟ್ಟ ದಾನವನ್ನು ಸ್ವೀಕಾರ ಮಾಡ್ತಾರಲ್ಲ, ನನಗೆ ಅಂಥವನ ಬಗ್ಗೆ ಬಹಳ ಪ್ರೀತಿ ಇರ್ತದೆ. ನಾನು ನಿಮ್ಮಲ್ಲಿನ ಪ್ರತಿಯೊಬ್ಬರಿಗೂ ಕೂಡ 1000 ಹೇಸರಗತ್ತೆಗಳನ್ನು ಕೊಡ್ತೇನೆ. ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕರುವನ್ನು ಹಾಕಿರುವಂಥ ಒಂದು ಗೋವನ್ನ ಮತ್ತೆ ಒಂದು ವೃಷಭವನ್ನು ಕೂಡ ದಾನವನ್ನಾಗಿ ಕೊಡ್ತೇನೆ. ಅಥವಾ ಇನ್ನೂ ಹೆಚ್ಚು ಬೇಕು ಅಂತಿದ್ರೆ ಭಾರವನ್ನು ಹೊರಲಿಕ್ಕೆ ಸಮರ್ಥ ಆದಂಥ 100 ಎತ್ತುಗಳನ್ನ ನಿಮಗೆಲ್ಲರಿಗೂ ಕೂಡ ಒಬ್ಬೊಬ್ಬರಿಗೂ ದಾನವಾಗಿ ಕೊಡ್ತೇನೆ. ಒಂದೇ ಬಾರಿ ಕರು ಹಾಕಿರುವಂಥ ಜೇನುಗಳನ್ನು, ಇನ್ನೂ ಅನೇಕ ಬಾರಿ ಕರು ಹಾಕಿ ಹಾಲು ಕೊಡುವ ಸಾಮರ್ಥ್ಯವುಳ್ಳಂತಹ ಜೇನುಗಳನ್ನು ನಿಮಗೆ ನಾನು ದಾನವಾಗಿ ಕೊಡ್ತೇನೆ. ಬೇಕು ಅಂತಿದ್ರೆ ವರಾನ್ ಗ್ರಾಮಾನ್, ಗ್ರಾಮಗಳನ್ನು ನಿಮಗೆ ಉಂಬಳಿಯಾಗಿ ಕೊಡ್ತೇನೆ. ಭತ್ತ, ದವಸ, ಧಾನ್ಯ, ಗೋಧಿ, ರತ್ನ, ದುರ್ಲಭವಾದಂತಹ ಮತ್ತೇನೇ ನಿಮಗೆ ಬೇಕಾದರೂ ನಾನು ಕೊಡಬಲ್ಲೆ. ಯಾವ ವಸ್ತು ನಿಮಗೆ ಬೇಕು ಅಂತ ನೀವು ಹೇಳಿರೆ, ನಿಮ್ಮ ಶರೀರ ಮೊದಲಿನಂತೆ ದಷ್ಟಪುಷ್ಟವಾಗಿ ನೀವು ಆರೋಗ್ಯವಂತರಾಗಬೇಕು. ಆದರೆ ಇಂಥ ಅಭಕ್ಷ್ಯವನ್ನು ಮಾತ್ರ ನೀವು ತಿನ್ನಬೇಡಿ. ಅಭಕ್ಷ್ಯವಾದಂಥ ನರಮಾಂಸವನ್ನು ತಿನ್ನುವ ಆಲೋಚನೆಯನ್ನು ನೀವು ಮಾಡಬೇಡಿ. ನಿಮಗೆ ನಾನು ಏನು ಕೊಡಬೇಕು ಹೇಳಿ ಅಂತ ಆ ಮುನಿಗಳನ್ನೇ ಇವನು ಕೇಳಿದ. ಆಗ ಅವರು
ರಾಜನ್ ಪ್ರತಿಗ್ರಹೋ ಘೋರ ಮಧ್ವಾಸ್ವಾದೋ ವಿಶೋಪಮಃ. ರಾಜನ್ ಪ್ರತಿಗ್ರಹ ರಾಜ್ಞ ಮಧ್ವಾಸ್ವಾದೋ ವಿಶೋಪಮಃ. ರಾಜನ ಕಡೆಯಿಂದ ಏನನ್ನಾದರೂ ದಾನ ಸ್ವೀಕಾರ ಮಾಡುವುದು ಅನ್ನೋದಿದೆಯಲ್ಲ, ಅದು ಸ್ವೀಕಾರ ಮಾಡುವಾಗ ಜೇನುತುಪ್ಪದಂತೆ ಬಹಳ ಹಿತಕರವಾಗಿರ್ತದೆ. ಸ್ವೀಕಾರ ಮಾಡಿ ಅದರ ಪರಿಣಾಮದಲ್ಲಿ ಮಾತ್ರ ಅದು ವಿಷದಂತೆ ಇರ್ತದೆ. ತಜ್ಜಾನಮಾನ, ಇಷ್ಟೆಲ್ಲ ನಮ್ಗೆ ಗೊತ್ತಿದ್ದಾಗ ನಾವು ನಿನ್ನಂಥವನ ಹತ್ರ ದಾನ ಹೇಗೆ ಸ್ವೀಕಾರ ಮಾಡೋದು? ಅಥವಾ ನೀನಾದ್ರೂ ನಮಗೆ ಈ ಥರದ ಆಸೆಯನ್ನು ಯಾಕೆ ಒಡ್ಡುತ್ತಾ ಇದ್ದೆ? ಇಂಥದೇ ಒಂದು ಸ್ಮೃತಿ ಬೇರೆ ಬೇರೆ ಕಡೆ, ಇಂಥದೇ ಒಂದು ಶ್ಲೋಕ ಬೇರೆ ಬೇರೆ ಸ್ಮೃತಿಗಳಲ್ಲಿ ಕಾಣಿಸ್ತದೆ. ರಾಜ ಪ್ರತಿಗ್ರಹೋ ಘೋರೋ ಮಧ್ವಾಸ್ವಾದೋ ವಿಶೋಪಮಃ ಮಲಮೂತ್ರಂ ವರಂ ಪ್ರೋಕ್ತಂ ನಚ ರಾಜ ಪ್ರತಿಗ್ರಹ ಅಂತ ಒಂದು ಶ್ಲೋಕ ಕೇಳಿ ಬರ್ತದೆ. ಮೇಲೆ ಜೇನುತುಪ್ಪದಂತೆ ಅತ್ಯಂತ ಹಿತಕರವಾಗಿರ್ತದೆ, ಪರಿಣಾಮ ಮಾತ್ರ ವಿಷದಂತೆ ಭಯಂಕರ. ಹೀಗೆ ರಾಜನ ಕಡೆಯಿಂದ ಸ್ವೀಕಾರ ಮಾಡುವುದನ್ನುವುದು ಬಹಳ ಭಯಂಕರವಾದದ್ದು. ಮಲಮೂತ್ರಗಳನ್ನು ಸೇವನೆ ಮಾಡುವುದಾದರೂ ಶ್ರೇಷ್ಠ, ಆದರೆ ರಾಜನ ಹತ್ರ ಮಾತ್ರ ಯಾವತ್ತೂ ಯಾವ ದಾನವನ್ನು ಸ್ವೀಕಾರ ಮಾಡಬಾರದು ಅಂತ ಬೇರೆ ಬೇರೆ ಸ್ಮೃತಿಗಳಲ್ಲಿಯೂ ಕೂಡ ಹೇಳ್ತಾರೆ. ಕ್ಷೇತ್ರಂ ಹಿ ದೈವತಮಿದಂ ಬ್ರಾಹ್ಮಣಾನ್ ಸಮಪಾಶ್ರಿತಂ. ನಾವು ಋಷಿಗಳು ಬ್ರಾಹ್ಮಣರಾಗಿದ್ದೇವೆ. ದೇವತೆಗಳ ನಿವಾಸ ಸ್ಥಾನ ನಮ್ಮ ಈ ಶರೀರ. ತಪಸ್ಸು ಮಾಡಿ ಪರಿಶುದ್ಧನಾಗಿರ್ತಾನೆ ಬ್ರಾಹ್ಮಣ, ಸಂತುಷ್ಟನೂ ಆಗಿರ್ತಾನೆ. ಎಲ್ಲ ದೇವತೆಗಳನ್ನು ತನ್ನ ನಡೆಯಿಂದ ನುಡಿಯಿಂದ ಪ್ರಸನ್ನಗೊಳಿಸ್ತಾನೆ. ಆದ್ದರಿಂದ ನಾವು ನಿನ್ನ ಕಡೆಯಿಂದ ಏನನ್ನೂ ಸ್ವೀಕಾರ ಮಾಡಲಿಕ್ಕೆ ಸಿದ್ಧನಿಲ್ಲ. ದಿನವಿಡೀ ನಾವು ಏನು ತಪಸ್ಸು ಮಾಡಿರ್ತೀವಿ, ಅಥವಾ ಯಾವ್ದಾದ್ರೂ ಒಬ್ಬ ಬ್ರಾಹ್ಮಣ ಕಷ್ಟಪಟ್ಟು ತಪಸ್ಸನ್ನು ಮಾಡಿರ್ತಾನೆ, ಅದನ್ನೆಲ್ಲ ಈ ರಾಜ ಕೊಡುವಂತಹ ದಾನದ ಸ್ವೀಕಾರದಿಂದ ಕಳ್ಕೊಂಡು ಬಿಡ್ತಾನೆ. ಕಾಡ್ಗಿಚ್ಚು ಕ್ಷಣ ಮಾತ್ರದಲ್ಲಿ ಸುತ್ತಮುತ್ತಲಿನ ಮರಗಳನ್ನು ಸುಟ್ಟು ಹಾಕುವಂತೆ ನಾವು ಮಾಡಿದ ಪುಣ್ಯ ಎಲ್ಲ ಹೀಗೆ ನಷ್ಟ ಆಗಿ ಹೋಗ್ತದೆ. ಇದೊಂದು ಸಂಗತಿ. ರಾಜ ಅಂದ್ರೆ ಕೇವಲ ರಾಜ ಅಂತ ಅರ್ಥ ಅಲ್ಲ. ರಾಜ ಯಾವನೋ ಒಬ್ಬ ಸಂಪತ್ತಿನ ಮದದಿಂದ ಮತ್ತನಾದಂತಹ ಧನಿಕ, ಇಂಥವ್ರು ಯಾರೂ ಆಗಬಹುದು. ಕುಶಲಂ ಸಹ ದಾನೇನ ರಾಜನ್ನಸ್ತು ಸದಾತವ. ಏನು ದಾನ ಕೊಡಬೇಕು ಅಂತ ಅನ್ಕೊಂಡಿದ್ದೀಯಲ್ಲ ಈ ಎಲ್ಲ ಸಾಮಗ್ರಿಗಳನ್ನ, ಆ ಸಾಮಗ್ರಿಗಳನ್ನೆಲ್ಲ ನೀನು ನಿನ್ನ ಹತ್ರವೇ ಇಟ್ಕೋ, ನಮಗದರಿಂದ ಆಗಬೇಕಾದ್ದೇನಿಲ್ಲ. ಅರ್ಥಿಭ್ಯೋ ಧೀಯತಾಂ ಸರ್ವಂ. ಯಾರಿಗೂ ನಿನ್ನನ್ನ ಇಂಥದನ್ನು ಕೊಡು ಅಂತ ಕೇಳ್ತಾರೋ ಅವರಿಗೆ ದಾನ ಕೊಡು, ನಮಗಿದು ಬೇಡ ಅಂತ ಹೇಳಿ ಅವರು ಬೇಡ ಕಡೆ ಹೊರಟೋಗ್ಬಿಟ್ರು. ಈ ಕಡೆ ಮಾಂಸವೂ ಕೂಡ ಅಲ್ಲೇ ಉಳಿತ, ಪಕ್ವವಾದಂತಹ ಮಾಂಸವೂ ಕೂಡ. ಅಪಕ್ವಮೇವ ತನ್ ಮಾಂಸಂ ಅಭೂತ್ ತೇಷಾಂಚ ಧೀಮತಾಂ. ಬೇರೆ ಕಡೆ ಎಲ್ಲೋ ಹೋಗ್ಬಿಟ್ರು ಅವರು. ಆ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಇವರಿಗೊಂದಿಷ್ಟು ದಾನ ಕೊಡಲೇಬೇಕು ಅಂತ ಆಲೋಚನೆ ಮಾಡಿದ ಈ ರಾಜ. ತನ್ನ ಮಂತ್ರಿಗಳನ್ನು ಕರೆದ, ಅತ್ತಿ ಹಣ್ಣನ್ನು ತಗೊಂಡು ಬನ್ನಿ ಅಂತ ಹೇಳಿದ ಅವರಿಗೆ. ಉದುಂಬರಾಣಿ ಅಥ ಅನ್ಯಾನಿ ಹೇಮಗರ್ಭಾಣಿ ಉಪಾಹರನ್. ಆ ಹತ್ತಿ ಹಣ್ಣುಗಳ ಒಳಗೆ ಅಥವಾ ಇನ್ನೂ ಕೆಲವು ಬೇರೆ ಬೇರೆ ಹಣ್ಣುಗಳು ಇದ್ದವು. ಅವುಗಳೆಲ್ಲದರ ಒಳಗೆ ಬಂಗಾರವನ್ನ ತುಂಬಿದ್ರಂತೆ, ಬಂಗಾರದ ತುಣುಕುಗಳನ್ನು. ಆ ಬಂಗಾರವನ್ನಾದರೂ ಸ್ವೀಕಾರ ಮಾಡಿ ಆ ಮೂಲಕ ತಮ್ಮ ಬಡತನವನ್ನು ಇವರು, ತಮ್ಮ ಆರ್ಥಿಕ ಸ್ಥಿತಿಯನ್ನು ಇವರು ಪರಿಹರಿಸಿಕೊಳ್ಳಲಿ, ದುಸ್ಥಿತಿಯನ್ನು ಪರಿಹರಿಸಿಕೊಳ್ಳಲಿ, ಬಡತನವನ್ನು ನೀಗಿಸಿಕೊಳ್ಳಿ ಅಂತ ಆಲೋಚನೆ ಮಾಡಿದ್ದ ರಾಜ. ಈ ರಾಜ ಸೇವಕರು, ಮಂತ್ರಿಗಳು ಮೊದಲಾದವರು ಈ ಬ್ರಾಹ್ಮಣರ ಹಿಂದೆ ಹೊರಟರು. ಅವಾಗ ಆ ಮುನಿಗಳು ಅದನ್ನು ನೋಡಿದ್ರು. ಒಂದು ಬಾರಿ ಸ್ವೀಕಾರ ಮಾಡ್ರಿ ಅಂತ ಇವ್ರು ಕೇಳಿದ್ರಲ್ಲ, ಅವ್ರ ಕೈಯಲ್ಲಿ ಹಿಡ್ಕೊಂಡು ಅದನ್ನು ನೋಡಿದ. ಒಳಗೆ ಬಂಗಾರ ಇದೆ ಅಂತ ಗೊತ್ತಾಯ್ತು ಅವನಿಗೆ. ತುಂಬಾ ಭಾರವಾಗಿರ್ತದೆ. ಇದು ಪ್ರತಿಗ್ರಹಕ್ಕೆ ಯೋಗ್ಯವಲ್ಲ ಅಂತ ಆಲೋಚನೆ ಮಾಡಿದ. ರಾಜಭಟರಿಗೆ ಹೇಳಿದ, ನಸ್ಪೃಹೇ ಮಂದವಿಜ್ಞಾನಾಹ ನಸ್ಪೃಹೇ ಮಂದಬುದ್ಧಯ. ರಾಜಸೇವಕರೇ,
ನಮ್ಮ ಬುದ್ಧಿಯನ್ನು ಇನ್ನೂ ಮಂದವಾಗಿಲ್ಲ, ನಮ್ಮ ಜ್ಞಾನನೂ ಮಂದವಾಗಿಲ್ಲ. ನಾವು ಎಚ್ಚರದಿಂದಲೇ ಇದ್ದೇವೆ. ಎಚ್ಚರ ತಪ್ಪಿ ಏನನ್ನಾದರೂ ಯಾರಾದರೂ ದಾನ ಕೊಟ್ಟರು ಸ್ವೀಕಾರ ಮಾಡಿಬಿಡ್ತೇವೆ ಅನ್ನುವಂತಿಲ್ಲ ನಾವು. ಇದರೊಳಗೆ ಬಂಗಾರ ತುಂಬಿದೆ. ಇದನ್ನ ನಾವು ದಾನ ಸ್ವೀಕಾರ ಮಾಡಿದರೆ ಮರಣಾನಂತರದಲ್ಲಿ ಮಹಾ ದುಃಖ ನಮಗಾದೀತು, ಸಂಪತ್ತನ್ನು ಪ್ರತಿಗ್ರಹ ಮಾಡಿದ್ರ ಮೂಲಕವಾಗಿ. ಆದ್ದರಿಂದ ನಮಗಿದು ಬೇಡ. ಮುಂದೆ ಆ ಪ್ರತಿಯೊಬ್ಬ ಋಷಿಯೂ ಕೂಡ ಆ ಪ್ರತಿಗ್ರಹದ ಕುರಿತಾಗಿ, ಪ್ರತಿಗ್ರಹದ ದೋಷಗಳ ಕುರಿತಾಗಿ ತನ್ನ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ನು. ಗತೇನ ನಿಷ್ಕಗುಣಿತಂ, ಕೆಲವು ಕಡೆ ಶತೇನ ನಿಷ್ಕಂ ಗುಣಿತಂ ಅಂತಿದೆ, ನಿಷ್ಕಗಣಿತಂ, ನಿಷ್ಕಂ ಗಣಿತಂ, ಹೀಗೆ ಪ್ರತ್ಯೇಕ ಬೇರೆ ಬೇರೆ ಪಾಠಗಳಿವೆ. ಸಹಸ್ರೇಣತಿ ಸಂಮಿತಂ. ಗತೇನ ನಿಷ್ಕಗಣಿತಂ ಅಂದ್ರೆ ಏನು? ಈ ಪ್ರತಿಗ್ರಹ ಮಾಡುವವನು ಮೊದಲು 100 ತಗೊಳ್ತಾನೆ, ಆಮೇಲೆ 1000 ತಗೊಳ್ತಾನೆ. ಮುಂದೆ ಮತ್ತಷ್ಟು ಬಂದಷ್ಟು ಅಪೇಕ್ಷೆ ಪಡ್ತಾ ಹೋಗ್ತಾನೆ. ತಥಾ ಬಹು ಪ್ರತೀಚ್ಛನ್ವೈ, ಹೆಚ್ಚು ಆತ ಅಪೇಕ್ಷೆ ಪಡ್ತಾನೆ. ತಥಾ ಬಹು ಪ್ರತೀಚ್ಛನ್, ಕೆಲವು ಕಡೆ ಪಾಠದಲ್ಲಿ ಯಥಾ ಬಹು ಪ್ರತೀಚ್ಛನ್ ಹಿ ಪಾಪಿಷ್ಠಾಂ ಲಭತೆ ಗತಿಂ. ಶತೇನ ನಿಷ್ಕಂ ಗಣಿತಂ ಅಂತ ಪಾಠ ಇದೆ ನೋಡಿ ಕೆಲವು ಕಡೆ. ಅದಕ್ಕೆ ಅನುವಾದ ಹೀಗೆ ಮಾಡ್ತಾರೆ: 1000 ನಿಷ್ಕಗಳನ್ನ, ನಿಷ್ಕ ಅಂತ ಒಂದು ನಾಣ್ಯ, 1000 ನಿಷ್ಕಗಳನ್ನ ಒಂದು 100 ಅಂತ ಎಣಿಸಿ ಕೊಡ್ತಾರೆ. ಹೆಚ್ಚು ಪ್ರತಿಗ್ರಹ ಮಾಡಿದಂತೆಲ್ಲ ಹೆಚ್ಚು ಪಾಪದ ಪ್ರಾಪ್ತಿಯೇ ಆಗ್ತದೆ. ಅಂತ ಇದೊಂದು ಕಡೆ ಅನುವಾದ ಇರೋದು. ಈ ಅನುವಾದದ ದೋಷವನ್ನ ಅಥವಾ ಸಮಸ್ಯೆಯನ್ನು ಗಮನಿಸಿ. ಒಂದು 1000 ನಿಷ್ಕವನ್ನ 100 ಅಂತ ಎಣಿಸಿ ಹೇಗೆ ಕೊಡ್ತಾರೆ? ಯಾವನಾದ್ರೂ ಒಬ್ಬ ದಾನ ಕೊಡುವ ವ್ಯಕ್ತಿ, ಶ್ರೀಮಂತನೋ ರಾಜನೋ ಮತ್ತೆ ಯಾರೋ ಒಬ್ಬ ದಾನವನ್ನು ಸ್ವೀಕಾರ ಮಾಡುವಂತ ವ್ಯಕ್ತಿಗೆ ತಾನು 1000 ಎಣಿಸಿ ಇದು 100 ಅಂತ ಹೇಳಿ ಕೊಡ್ತಾನ. ಹೇಳುವುದು 100 ಅಂತ ಹೇಳೋದು, ಆದ್ರೆ ವಸ್ತುತಃ 1000 ಕೊಡುವುದು. 1000 ನಿಷ್ಕಗಳನ್ನ 100 ಅಂತ ಎಣಿಸಿ ಕೊಡ್ಲಿಕ್ಕೆ ಸಾಧ್ಯ ಇದೆಯೇನೋ? ಅಥವಾ ಕೊಟ್ರೆ ತಗೊಂಡವನಿಗೆ ಇದು 1000 ಆಗಿದೆ ಅಂತ ಗೊತ್ತಾಗೋದಿಲ್ಲೇನೋ? ಮತ್ತೆ ಕೊಡುವವನು ಕೂಡ ಎಣಿಸುವುದು 1000, ಹೇಳುವಾಗ 100 ಅಂತ ಯಾಕೆ ಹೇಳ್ತಾನೆ? 1000 ಎಣಿಸಿ ನಾನು 1000 ರೂಪಾಯಿಗಳನ್ನು ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡ್ರೆ ಅದು ಅವನ ಹೆಗ್ಗಳಿಕೆನೂ ಆಗ್ತದೆ, ದುರಹಂಕಾರ ಆಗ್ತದೆ. ಆ ದುರಹಂಕಾರ ಸಲ್ಲದು, ಆ ವಿಷಯ ಬೇರೆ. ಆದರೆ ತಾನು ಕೊಟ್ಟಾಗ 1000 ಕೊಟ್ಟಿದ್ದೇನೆ ಅಂತಾನೆ ಅವನು ಹೇಳ್ತಾನೆ. ಅಥವಾ 1000 ಕೊಟ್ಟಾಗ 10,000 ಬೇಕು ಅಂತ ಅನಿಸ್ತದೆ, 10,000 ಕೊಟ್ಟಾಗ 1,00,000 ಬೇಕು ಅಂತ ಅನಿಸ್ತದೆ. ಈ ಒಂದು ಅನುವಾದ ಸರಿಯಾ? ಪ್ರತಿಗ್ರಹ ಮಾಡುವವನಿಗೆ ಮೊದಲು 100, ಗತೇನ ನಿಷ್ಕ ಗಣಿತಂ ಸಹಸ್ರೇಣಿತ ಸಂಮಿತಂ. ಆ ಗಣಿತ ಮುಂದುವರಿತಾ ಹೋಗ್ತದೆ. ಮೊದಲು 100 ಬರ್ತದೆ, ನಾಳೆ ನನಗೆ ಯಾರಾದರೂ ಒಂದು 1000 ರೂಪಾಯಿ ದಕ್ಷಿಣೆ ಕೊಟ್ರೆ ಬಹಳ ಚೆನ್ನಾಗಿರ್ತದೆ, ನನಗೆ ಯಾರು ಸನ್ಮಾನ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಅಂತ ಇವನು ಆಲೋಚನೆ ಮಾಡ್ತಾನೆ. ಮತ್ತಷ್ಟು ಹೆಚ್ಚಿನ ಸಂಪತ್ತು ಪ್ರಾಪ್ತವಾದಷ್ಟು ಅವನ ದುರಾಸೆ ಬೆಳೀತಾ ಹೋಗ್ತದೆ. ತಥಾ ಬಹು ಪ್ರತೀಚ್ಛನ್ವೈ, ಪ್ರತಿ ಇಚ್ಛಾ ಮಾಡೋದು ಅಂತಂದ್ರೆ ಮತ್ತೆ ಅಪೇಕ್ಷೆ ಮಾಡೋದು. ಈ ಕೊನೆಗೆ ಅವನು ಪಾಪದ ಗತಿಗೆ ಹೋಗಿ ಬೀಳ್ತಾನೆ. ಈ ಒಂದು ಅನುವಾದ ಚೆನ್ನಾಗಿ ಕಾಣ್ತದೆ, ಎರಡನೇ ಅನುವಾದ. ಅದಕ್ಕಾಗಿ ಇದನ್ನೇ ನಾನು ಒಪ್ಕೊಂಡಿದ್ದೇನೆ. 1000 100 ಅಂತ ಯಾಕೆ ಎಣಿಸಿ ಕೊಡ್ತಾರೆ ಅದು ಅರ್ಥ ಆಗದಂತ ವಿಷಯ. ಪಾಠ ಸರಿ ಇಲ್ಲ ಆದ್ರಿಂದ ಎಲ್ಲ ಸಮಸ್ಯೆ ಅಷ್ಟೆ. ಈ ಮಾತನ್ನು ಹೇಳಿದವರು ವಸಿಷ್ಠರು. ಮುಂದೆ ಕಶ್ಯಪರು ಹೇಳ್ತಾರೆ: ಯತ್ ಪೃಥಿವ್ಯಾಂ ವ್ರೀಹೀಯವಂ
ಈ ಭೂಮಿಯಲ್ಲಿರುವಂತಹ ಒಟ್ಟಾರೆ ಭತ್ತ, ಗೋಧಿ ಮೊದಲಾದ ಧಾನ್ಯಗಳು, ಬಂಗಾರ, ಪಶುಪಕ್ಷಿಗಳು, ಸ್ತ್ರೀಯರು ಏನೇನಿದೆಯೋ ಅದೆಲ್ಲವೂ ದುರಾಸೆಯ ಉಳ್ಳಂತಹ ಒಬ್ಬನೇ ವ್ಯಕ್ತಿಗೂ ಸಾಕಾಗೋದಿಲ್ಲ. ಎಲ್ಲವೂ ನನಗೇ ಬೇಕು ಅಂತ ಅನಿಸ್ತದ ಅವನಿಗೆ. ಸರ್ವಂ ತನ್ನಾಲ ಮೇಕಸ್ಯ ತಸ್ಮಾತ್ ವಿದ್ವಾನ್ ಶಮಂ ಚರೇತ್. ಅದರಿಂದ ಯಾವತ್ತೂ ಬಯಸಬಾರದು. ನಿಸ್ಪೃಹನಾಗಿಯೇ ಮನುಷ್ಯ ಬದುಕಬೇಕು. ಭರದ್ವಾಜರು ಹೇಳ್ತಾರೆ, ಉತ್ಪನ್ನಸ್ಯ ರುರೋಹ ಶೃಂಗಂ. ಒಂದು ಜಿಂಕೆ, ರುರು ಅಂದ್ರೆ ಆಂಟೆಲೋಪ್ ಅಂತ ಮೊನ್ನೆ ಹೇಳಿದ್ವಲ್ಲ, ಆ ಥರದ ಜಿಂಕೆ. ಅದು ಹುಟ್ಟಿದ ಕೂಡಲೇ, ಮರಿ ಹುಟ್ಟಿದ ಕೂಡಲೇ ಅದ್ರ ತಲೆ ಮೇಲೆ ಕೊಂಬು ಬೆಳೀತಾ ಹೋಗ್ತದೆ. ಪುರುಷನ ದುರಾಸೆನೂ ಹಾಗೇನೆ, ಅದಕ್ಕೊಂದು ಮಿತಿ ಇಲ್ಲ, ಹಾಗೆ ಬೆಳಿತಾನೆ ಹೋಗ್ತದೆ. ಇದು ಭರದ್ವಾಜರು ಹೇಳಿದ್ದು. ಮುಂದೆ ಗೌತಮರು ಹೇಳ್ತಾರೆ, ನತಲ್ಲೋಕೆ ದ್ರವ್ಯಮಸ್ತಿ ಎಲ್ಲೋಕಂ ಪ್ರತಿಪೂರಯೇ. ಮನುಷ್ಯನ ಆಸೆಯನ್ನು ಪೂರ್ಣಗೊಳಿಸುವಂತಹ ಯಾವ ಸಾಮಾನೂ ಇಲ್ಲ ಈ ಜಗತ್ತಿನಲ್ಲಿ. ಏನನ್ನು ಕೊಟ್ಟರೂ ಅವನಿಗೆ ಸಮಾಧಾನ ಆಗೋದಿಲ್ಲ. ಅದೊಂದು ಸಮುದ್ರ ಇದ್ದಂತೆ. ಸಮುದ್ರ ಯಾವತ್ತೂ ಕೂಡ ತುಂಬೋದೂ ಇಲ್ಲ, ಇವನ ಆಸೆ ಹಿಂಗುವುದೂ ಇಲ್ಲ. ಸಮುದ್ರ ಕಲ್ಪ ಪುರುಷ ನಕದಾಚನ ಪೂರ್ಯತೆ. ಮುಂದೆ ವಿಶ್ವಾಮಿತ್ರರು ಹೇಳಿದ್ರು, ಕಾಮಂ ಕಾಮಯ ಮಾನಸ್ಯ ಯದಾ ಕಾಮ ಸಮೃದ್ಧತೆ. ಒಂದು ವಸ್ತುವನ್ನು ಆಶಿಸ್ತಾನೆ, ಆ ವಸ್ತು ಅವನಿಗೆ ಸಿಗ್ತದೆ, ಅದಾದ ಕೂಡಲೇ ಇನ್ನೊಂದು ವಸ್ತುವನ್ನು ನಾನು ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಹುಡ್ತದೆ. ಹೀಗೆ ತೃಷ್ಣ ಅನ್ನೋದು, ಆಸೆ ಅಂತ ಅನ್ನೋದು ಆ ಮನುಷ್ಯನನ್ನ ಯಾವತ್ತೂ ಚುಚ್ಚುತ್ತಾನೆ ಇರ್ತದೆ. ಆ ಆಸೆ ಮನುಷ್ಯನಿಗೆ ಅಂಟಿಕೊಂಡಿದ್ರೆ ಅದು ಕಾಲಿನಲ್ಲಿ ಹೊಕ್ಕ ಮುಳ್ಳಿನಂತೆ. ಅದು ಅಲ್ಲೇ ಮಹಾಭಾರತದಲ್ಲಿ ಹಾಗಿಲ್ಲ, ನಾನು ಒಂದು ಸುಮ್ಮನೆ ವ್ಯಾಖ್ಯಾನಿಸಿದೆ ಅಷ್ಟೆ. ಕಾಲಿನಲ್ಲಿ ಮುಳ್ಳು ಚುಚ್ಚಿದ್ರೆ ಅವನು ಚಡಪಡಿಸ್ತಾನೆ ಇರ್ತಾನೆ, ಒದ್ದಾಡ್ತಾ ಇರ್ತಾನೆ. ಅದರಂತೆ ಆಸೆ ಯಾರಿಗಿದೆ ಅವನಿಗೆ ಸಮಾಧಾನ ಅನ್ನುವುದೇ ಇರೋದಿಲ್ಲ. ಜಮದಗ್ನಿಗಳು ಹೇಳಿದ್ರು, ಪ್ರತಿಗ್ರಹೇ ಸಂಯಮೋ ವೈ ತಪೋಧಾರಯತೆ ಧ್ರುವಂ. ದಾನ ತಗೊಳ್ಳೋದು ಬ್ರಾಹ್ಮಣನ ಕರ್ತವ್ಯ, ಇಲ್ಲ ಅಂತಲ್ಲ. ಆದರೆ ಅದ್ರ ಬಗ್ಗೆ ಒಂದು ಸಂಯಮ ಇರಬೇಕು, ಅದ್ರ ಬಗ್ಗೆ ಹಪಹಪಿ ಇರಬಾರ್ದು. ಕೊಟ್ರೆ ತಗೊಂಡೇನು, ಇಲ್ದಿದ್ರು ಇಲ್ಲ ಅನ್ನುವ ನಿಸ್ಪೃಹ ಬುದ್ಧಿ ಇರಬೇಕು. ಸಂಯಮ ಇದ್ದವನಿಗೆ ಆ ತಪಸ್ಸನ್ನು ರಕ್ಷಿಸಿಕೊಳ್ಳುವುದು, ತಪೋಬಲವನ್ನ ಗಳಿಸಿಕೊಳ್ಳುವುದು ಮತ್ತು ಅದನ್ನ ರಕ್ಷಿಸಿಕೊಳ್ಳುವುದು ಸುಲಭ. ಅದೇ ಬ್ರಾಹ್ಮಣನ ಧನ. ಲೌಕಿಕವಾದಂತಹ ಧನ, ಈ ಜಗತ್ತಿನಲ್ಲಿ ದೊರೆಯುವಂತಹ ಧನ ಏನಿರ್ತದೆ, ಅದಕ್ಕಾಗಿ ಆಸೆ ಪಡುವವನು ಅಲೌಕಿಕವಾದಂತಹ ಧನವನ್ನು ಕಳ್ಕೋತಾನೆ. ತದ್ಧನಂ ಬ್ರಾಹ್ಮಣಸ್ಯೇಹ ಲುಭ್ಯಮಾನಸ್ಯ ವಿಸ್ರವೇತ್. ತದ್ಧನಂ, ಆ ಧನ, ಪರಲೋಕದ ಧನ, ಆ ಸಂಪತ್ತು ಇವನಿಗೆ ಸಿಗೋದೇ ಇಲ್ಲ. ಇವನು ದುರಾಸೆಯಿಂದ ಚಡಪಡಿಸ್ತಾ ಇರ್ತಾನೆ. ಆದ್ರಿಂದ ಎಲ್ಲವನ್ನೂ ಮತ್ತೆ ಕಳ್ಕೋತಾನೆ. ಇವ್ರ ಜೊತೆಗಿದ್ದಂತಹ ವಸಿಷ್ಠನ ಪತ್ನಿ ಅರುಂಧತಿ ಹೇಳಿದ್ದು, ಈ ಎಲ್ಲ ಋಷಿಗಳು ಒಂದೇ ಅಭಿಪ್ರಾಯವನ್ನು ಹೇಳಿದ್ದಾರೆ. ಧರ್ಮಾರ್ಥಂ ಸಂಚಯೋ ಯೋ ವೈ ದ್ರವ್ಯಾಣ ಪಕ್ಷ ಸಮ್ಮತಃ. ಋಷಿಗಳಲ್ಲಿ ಏನ್ ಹೇಳ್ತಾರೆ, ಪಕ್ಷ. ಕೆಲವರು ಹೀಗೆ ಹೇಳ್ತಾರೆ, ಕೆಲವರು ಜ್ಞಾನಿಗಳು, ಧರ್ಮ ಕಾರ್ಯ ಮಾಡಲಿಕ್ಕೆ ದುಡ್ಡು ಬೇಕಲ್ಲ, ದುಡ್ಡು ಇಲ್ಲದೆ ಹೋದ್ರೆ ಏನ್ ಧರ್ಮ ಕಾರ್ಯ ಮಾಡ್ತಾರೆ. ಕೆಲವರು ಹೀಗೆ ಹೇಳ್ತಾರೆ. ಆದ್ರೆ ನನ್ನ ಅಭಿಪ್ರಾಯ ಏನು ಅಂದ್ರೆ, ಧರ್ಮದ ಸಾಧನೆಗಾಗಿ ದುಡ್ಡನ್ನು ಗಳಿಸುವುದಕ್ಕಿಂತಲೂ ತಪಸ್ಸಿನ ಸಂಚಯ, ತಪೋಬಲವೇ ಶ್ರೇಷ್ಠವಾದದ್ದು. ಆದ್ದರಿಂದ ಈ ಪ್ರತಿಗ್ರಹ ಬೇಡ ಅಂತಂದ್ಲ ಅವಳು. ಗಂಡ ದಾಸಿ, ಅಲ್ಲಿ ಆ ದಾಸ ಮತ್ತು ದಾಸಿಯರೇನಿದ್ರಲ್ಲ, ಇವ್ರ ಜೊತೆ ಯಾವತ್ತೂ ಇವ್ರ ಜೊತೆ ಇದ್ದು ಅವ್ರ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇರುವಂಥವ್ರು. ಉಗ್ರಾದಿತೋ ಭಯಾದ್ಯಸ್ಮಾತ್ ಬಿಭ್ಯತೀಮೇ ಮಮೇಶ್ವರಾಹ. ನನ್ನ ಈ ಮಾಲೀಕರು ಋಷಿಗಳು ಇಷ್ಟು ತಪೋಬಲವುಳ್ಳವರು, ಆದರೂ ಭಯ ಪಡ್ತಾ ಇದ್ದಾರೆ. ಯಾವುದರಿಂದ? ದುರ್ಬಲ, ಉಗ್ರಾತ್ ಪ್ರತಿಗ್ರಹಾತ್. ಅತ್ಯಂತ ಭಯಂಕರವಾದದ್ದು ಈ ಪ್ರತಿಗ್ರಹ ಅಂತ, ದಾನ ಸ್ವೀಕಾರ ಅಂತ. ಅದಕ್ಕೆ ಅವರು ಭಯ ಪಡ್ತಾ ಇದ್ದಾರೆ, ಬೇಡ ಈ ಪ್ರತಿಗ್ರಹ ಅಂತ ಹೇಳಿ. ಬಿಭೇಮಿ ಅಹಮತಃ ಪರಂ. ನಮ್ಮ ಮಾಲೀಕರಿಗೆ, ನಮ್ಮ ಯಜಮಾನರಿಗೆ ಯಾವುದು ಬೇಡವೋ ಅದು ನಮಗಾದರೂ ಯಾಕೆ ಬೇಕು.
ನಾವು ಅಂತ ನಿಸ್ಪೃಹ ಜೀವನವನ್ನೇ ನಡೆಸೋಣ ಅಂದ್ಲವಳು. ಪಶು ಸಖ ಅಂತ ಅವಳು ಗಂಡ. ಅವನು ಹೀಗೆ ಆಲೋಚನೆ ಮಾಡಿದ. ಯದ್ವೈ ಧರ್ಮೇ ಪರಂ ನಾಸ್ತಿ ಬ್ರಾಹ್ಮಣ ಸ್ತಬ್ಧನಂ ವಿದುಹು. ತಪೋಬಲವೇ ದೊಡ್ಡ ಧನ. ಧರ್ಮ ಅಥವಾ ತಪೋಬಲ ಇದನ್ನು ಮೀರಿಸಿ ಮತ್ತೊಂದು ಯಾವ ಧನವೂ ಈ ಜಗತ್ತಿನಲ್ಲಿಲ್ಲ. ನನಗೂ ಯಥಾರ್ಥ ಜ್ಞಾನ, ಆ ತಪಸ್ಸಿನ ಸಾಧನೆ ಇದೇ ಮಹತ್ವದ್ದಾಗಿ ಕಾಣ್ತಾ ಇದೆ. ಆದ್ರಿಂದಲೇ ಸುವಿದ್ವಾಂಸ ಉಪಾಸೀಯಂ ಯಥಾಯಥಂ, ಈ ಎಲ್ಲ ಜ್ಞಾನಿಗಳ ಸೇವೆ ಮಾಡಿ ಅವರ ಮೂಲಕ ನಾನು ಜ್ಞಾನವನ್ನು ಪಡ್ಕೊಂಡು ಸಮಾಧಾನದಿಂದ ಇದ್ದು ಶಾಂತಿ, ಮಹಾಶಾಂತಿಯನ್ನು, ಆತ್ಯಂತಿಕ ಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಎಲ್ಲರೂ ಹೇಳಿದ್ರಂತೆ. ಒಳಗೆ ಬಂಗಾರದ ತುಣುಕುಗಳನ್ನು ಹಾಕಿದಂತಹ ಈ ಹಣ್ಣುಗಳನ್ನ ಈ ರಾಜ ಏನು ಕೊಡ್ತಿದ್ದಾನಲ್ಲ, ಆ ರಾಜನಿಗೂ ಅವನ ದಾನಕ್ಕೂ ಕ್ಷೇಮವಾಗಲಿ. ತನ್ನಲ್ಲೇ ಅವನು ಇಟ್ಕೊಳ್ಳಿ ಅದನ್ನ. ಸಪ್ತರ್ಷಿಗಳು ಹೀಗೆ ಆ ಹತ್ತಿ ಹಣ್ಣುಗಳನ್ನು ತಿರಸ್ಕರಿಸಿದರು. ಮತ್ತೆ ಬೇರೆ ಕಡೆ ಅವರು ಹೊರಟೋಗ್ಬಿಟ್ರು. ಮಂತ್ರಿಗಳು, ಸೇವಕರು ಎಲ್ಲ ಬಂದು ರಾಜನಿಗೆ ನಡೆದದ್ದನ್ನು ಹೇಳಿದರು. ಇವನಿಗೆ ಅದನ್ನ ನೋಡಿ ಕೇಳಿ ಸಿಟ್ಟು ಬಂತಂತ. ನಾನು ಕೊಟ್ಟ ದಾನವನ್ನು ಇವರು ತಿರಸ್ಕಾರ ಮಾಡಿದ್ರಲ್ಲ 2 ಬಾರಿ. ಅದಕ್ಕಾಗಿ ಅವನೇನ್ ಮಾಡಿದ, ಆ ಋಷಿಗಳಿಗೊಂದು ಪ್ರತೀಕಾರ ಮಾಡಬೇಕು ಅಂತ ಆಲೋಚನೆ ಮಾಡಿ ಮನೆಗೆ ಬಂದ. ಆಭಿಚಾರಿಕ ಮಂತ್ರಗಳಿಂದ, ಮಾಟ ಮಂತ್ರ ಮೊದಲಾದವುಗಳನ್ನು ಏನು ಮಾಡ್ತಾರೆ ಅಂಥ ಮಂತ್ರಗಳ ಮೂಲಕ ಕೆಲವು ಕಠಿಣವಾದಂತಹ ವ್ರತಗಳನ್ನು ಪಾಲಿಸಿ ಸಗತ್ವ ಆಹವನೀಯೇ ಅಗ್ನವು. ಆಹವನೀಯಾಗ್ನಿ ಅಂದ್ರೆ ವಿಶೇಷ ಹೋಮವನ್ನೇನಾದರೂ ನಡೆಸಿದ್ರೆ ಅದಕ್ಕೆ ಆಹವನೀಯಾಗ್ನಿ ಅಂತ ಹೇಳ್ತಾರೆ. ಜುಹಾವ ಸಂಸ್ಕೃತಾಂ ಮಂತ್ರೈಹಿ ಏಕೈಕಾಂ ಆಹುತಿಂ ನೃಪಃ. ಆ ಆಹುತಿ ಹಾಗೆ ಮುಂದುವರೆದಂತೆ ಅಲ್ಲೊಂದು ಭಯಂಕರವಾದಂತಹ ಕೃತ್ಯ, ಮಾಟದ ದೇವತೆ ಅದು ಹುಟ್ಟಿತು. ಅದಕ್ಕೆ ಇವನು ಹೀಗೆ ಮುಂದಿನಂತೆ ಆದೇಶಿಸಿದ. ಯಾತಧಾನಿ ಅಂತ ಅದಕ್ಕೆ ಹೆಸರನ್ನೂ ಕೊಟ್ಟನಂತೆ. ಯಾತಧಾನ ಅಂದ್ರೆ ರಾಕ್ಷಸರು, ಯಾತಧಾನಿ ರಾಕ್ಷಸಿ ಅಂತ ಹೀಗೆ ಅರ್ಥ. ಅದಕ್ಕೆ ಹಾಗೆ ಹೆಸರು ಕೊಟ್ಟ. ಕಾಳರಾತ್ರಿ ಅಂತ ಭಯಂಕರವಾಗಿತ್ತದು ಆ ಭೂತ. ಏನು ಮಾಡಬೇಕು ಅಂತ ಕೇಳಿತು. ಸಪ್ತರ್ಷಿಗಳು, ಅವರ ಪತ್ನಿ ವಸಿಷ್ಠನ ಪತ್ನಿ ಅರುಂಧತಿ ಮತ್ತು ಅವರ ಸೇವಕಿಯ ಗಂಡ, ಅವರೆಲ್ಲರನ್ನ ನೀನು ಕೊಂದು ಹಾಕಬೇಕು. ಅವರೆಲ್ಲರ ಮನಸ್ಸನ್ನ, ಅವರೆಲ್ಲರ ಹೆಸರುಗಳನ್ನ ನೀನು ಸರಿಯಾಗಿ ನೆನಪಿಟ್ಟುಕೊಂಡು ಬೇರೆ ಯಾರನ್ನೋ ಮತ್ತೆ ಕೊಲ್ಲುವಂತ ಪ್ರಸಂಗ ಬರಬಾರದು. ಇವರನ್ನೇ ನಿರ್ದಿಷ್ಟವಾಗಿ ನೀನು ಕೊಂದು ಹಾಕಬೇಕು. ನೀನು ಹೋಗು ಅಂತ ಅವನು ಕಳಿಸಿಕೊಟ್ಟ ಆ ಕೃತ್ಯವನ್ನು. ಆ ಭೂತ ಹಾಗೆ ಆಗಲಿ ಅಂತ ಹೇಳಿತು. ಆ ಮಹರ್ಷಿಗಳು ಎಲ್ಲಿ ಸಂಚಾರ ಮಾಡ್ತಾ ಇದ್ರಲ್ಲ ಆ ವನಕ್ಕೆ ಅದು ಹೋಗಿ ಮುಟ್ಟಿತ್ತು. ಇಲ್ಲಿಗೆ ವೈಷ್ಣವ ಪಾಠದಲ್ಲಿ ಮತ್ತು ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಒಂದು ಅಧ್ಯಾಯ ಸಮಾಪ್ತವಾಗಿದೆ. ಉತ್ತರ ಭಾರತದ ಪಾಠದ ದೃಷ್ಟಿಯಿಂದ ಮತ್ತು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಿಂದ ಆ ಒಂದು ಅಧ್ಯಾಯ ಇನ್ನೂ ಮುಂದೆ ನಡೆದಿದೆ. ಈ ಸಪ್ತರ್ಷಿಗಳನ್ನು ಕೊಲ್ಲಬೇಕಾಗಿದ್ದಂತಹ ಆ ಕೃತ್ಯ ಅಲ್ಲಿ ಬಂದ ಮೇಲೆ ಏನಾಯಿತು ಅಂತ ಅನ್ನೋದನ್ನ ಇನ್ನು ಮುಂದಿನ ದಿವಸದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.